ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜನರ ಗಮನ ಸೆಳೆದ ಜಿಲ್ಲಾ ಕಾರಾಗೃಹ ಮಂಡ್ಯದ ಪರಿವರ್ತನಾ ಉತ್ಪನ್ನಗಳ ಮಳಿಗೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಟಿಕೆರವರು, ಕಾರಾಗೃಹದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿರವರ ಆಶಯದಂತೆ ಕರ್ನಾಟಕದ ಎಲ್ಲ ಕಾರಾಗೃಹದ ಬಂದಿ ನಿವಾಸಿಗಳು ತಯಾರಿಸಿದ ಕಾರ್ಪೆಟ್, ಬೆಡ್ಶೀಟ್, ಕರವಸ್ತ್ರ, ಟವಲ್, ಯೋಗ ಮ್ಯಾಟ್, ಮರದ ಸ್ಟೂಲ್ಗಳನ್ನು ಮಳಿಗೆಗಳಲ್ಲಿ ಮಾರಾಟ ಮಾಡುತ್ತಿದ್ದು, ಮೈಸೂರು ದಸರಾ ಬಿಟ್ಟರೆ ಪ್ರಥಮ ಬಾರಿಗೆ ಮಂಡ್ಯದ ಸಾಹಿತ್ಯ ಸಮ್ಮೇಳನದಲ್ಲಿ ಮಳಿಗೆಯನ್ನು ತೆರೆದು ಪ್ರದರ್ಶನ ಮತ್ತು ಮಾರಾಟ ಮಾಡುತ್ತಿರುವುದು ಯಶಸ್ವಿಯಾಗಿದ್ದು ಸಂತೋಷವನ್ನುಂಟು ಮಾಡಿದೆ ಎಂದು ತಿಳಿಸಿದರು. 27ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿದೆ. ಇದು ಅಖಂಡ ಕರ್ನಾಟಕದಲ್ಲಿ, ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರು ಯಾರಿದ್ದಾರೆ, ಕನ್ನಡ ಆಸಕ್ತರು ಎಲ್ಲರೂ ಬಂದು ಭಾಗಿಯಾಗುವಂಥ ಸ್ಥಳ. ಇದನ್ನು ನಾವು ಕನ್ನಡ ಕಾರಾಗೃಹ ಇಲಾಖೆ ನಮ್ಮ ಇಲಾಖೆಯನ್ನು ಜನರಿಗೆ, ಕನ್ನಡಿಗರಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಮ ಇಲಾಖೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಮಳಿಗೆನ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪರಿವರ್ತನಾ ಉತ್ಪನ್ನಗಳು ಮಾರಾಟ ಮತ್ತು ಪ್ರದರ್ಶನ ಮಳಿಗೆ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ 2 ಉದ್ದೇಶಗಳನ್ನ ಇಟ್ಕೊಂಡು ನಾವು ಮಾಡಿದ್ದೇವೆ. ಒಂದು, ಕಾರಾಗೃಹದಲ್ಲಿರುವಂಥ ಬಂದಿಗಳು ಕೇವಲ ಅವ್ರನ್ನ ಬಂಧಿಸುವಂಥ ಕೆಲಸ ಮಾಡೋದಿಲ್ಲ. ಇರುವಂಥ ಸಮಯದಲ್ಲಿ ಅವ್ರಿಗೆ ಧ್ಯಾನ, ಯೋಗ ಮತ್ತು ಕೆಲಸವನ್ನು ನಿರ್ವಹಣೆ ಮಾಡಿ ಅವರಿಗೆ ಒಂದಷ್ಟು ಕೆಲಸ ಮಾಡೋದ್ರ ಮುಖಾಂತರ ಅವರಿಂದ ಉತ್ಪನ್ನಗಳನ್ನ ಮಾಡಿ ಉತ್ಪನ್ನವನ್ನು ಮಾರಾಟ ಮಾಡಿ ಸರ್ಕಾರಕ್ಕೆ ಲಾಭ ತರುವಂಥದ್ದು, ಅವ್ರನ್ನ ಪರಿವರ್ತನೆ, ಸುಧಾರಣೆ ತರುವಂಥ ಕೆಲಸ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಅರಿವನ್ನು ಸಾರ್ವಜನಿಕರಿಗೆ ಮೂಡಿಸಬೇಕು ಅನ್ನುವಂಥ ಉದ್ದೇಶ ಒಂದಾದರೆ, ಎರಡನೇದು, ಸರ್ಕಾರದಿಂದ ಕಾರಾಗೃಹ ಇಲಾಖೆಯಿಂದ ಉತ್ಪಾದನೆ ಏನಾಗಿದ್ದಾವೆ ಉತ್ಪನ್ನಗಳನ್ನ ಮಾರಾಟ ಮಾಡಿ ಸರ್ಕಾರಕ್ಕೆ ಕನಿಷ್ಠ ಲಾಭವನ್ನು ತರುವಂಥ ಕೆಲಸ ನಮ್ಮ ಉದ್ದೇಶದಿಂದ ಮಾಡಿದ್ದೇವೆ. 3 ದಿನಗಳು ಯಶಸ್ವಿಯಾಗಿ ಬಂದಿದೆ. ಲಕ್ಷಾಂತರ ಜನರು ಬಂದು ನಮ್ಮ ಮಳಿಗೆಗೆ ಭೇಟಿ ನೀಡಿದ್ದಾರೆ. 1000 ರೂಪಾಯಿ ವಸ್ತುಗಳನ್ನ ಖರೀದಿ ಮಾಡಿದ್ದಾರೆ. ಕಾರಾಗೃಹ ಇಲಾಖೆ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ಇಲ್ಲಿ ನಾವೇನು ಫ್ಲೆಕ್ಸ್ ಹಾಕಿದ್ದೀವೋ ಇಲಾಖೆಯಲ್ಲಿ ಏನು ಕೃಷಿ ಕೆಲಸಗಳು ಮಾಡ್ತವೆ, ಕಾರ್ಪೆಂಟ್ರಿ ಕೆಲಸಗಳು ಮಾಡಿರೋದು, ಕಬ್ಬಿಣದ ಕೆಲಸ, ಸ್ಮಿತಿ, ಪೇಂಟಿಂಗ್ ಕೆಲಸ ಆಗಿರ್ಬೋದು, ಮಗ್ಗದ ಕೆಲಸ ಆಗಿರ್ಬೋದು, ಟೈಲರಿಂಗ್ ಕೆಲಸ ಆಗಿರ್ಬೋದು, ಇನ್ನಿತರ ಏನು ಕೆಲಸಗಳು ಮಾಡ್ತೇವೋ ಎಲ್ಲದನ್ನು ಸಾರ್ವಜನಿಕರು ಹೀಗೂ ಏನಕ್ಕೆ ಜೈಲಿನಲ್ಲಿ ಬರೀ ಕೂಡ ಆಗ್ತಾರೆ ಅಂತ ತಿಳ್ಕೊಂಡಿದ್ವಿ. ಒಂದಷ್ಟು ಕೆಲಸಗಳು ಮಾಡ್ತೀರಾ, ಇಷ್ಟೋ ತರಬೇತಿಗಳು ಮಾಡ್ತೀರಾ, ಈ ರೀತಿ ಪರಿವರ್ತನಾ ಕಾರ್ಯಗಳನ್ನ ನೀವು ಮಾಡ್ತೀರಾ ಅನ್ನೋಂಥ ಆಶ್ಚರ್ಯಚಕಿತವಾಗಿ ನೋಡ್ತಿದ್ದಾರೆ. ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಕೆಲಸನ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೇವೆ. ನಮ್ಮ ಕಾರಾಗೃಹದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವರು ಇದನ್ನು ನಮಗೆ ಸದ್ಬಳಕೆ ಮಾಡಿಕೊಳ್ಳಿ ಅನ್ನುವಂಥ ಒಂದು ಆಶಾದಾಯಕವಾದ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಅದರಂತೆ ನಮ್ಮ ದಕ್ಷಿಣ ವಲಯದ DIG ಆಗಿರುವಂಥ ಮಂಡ್ಯದ ಹೆಣ್ಮಗಳಾಗಿರುವಂಥ ದಿವ್ಯಶ್ರೀ ಮೇಡಮ್ನವರು ನಮಗೆ ಕಾಲಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟರು. ಈ ಮಳಿಗೆ ಮತ್ತು ಈ ಏನಿದೆ ನಮ್ಮ ಸಂಪೂರ್ಣ ಉಸ್ತುವಾರಿಯನ್ನು ಕೇಂದ್ರ ಕಾರಾಗೃಹ ಮೈಸೂರಿನ PS ರಮೇಶ್ ಸರ್ ಮುಖ್ಯಾಧೀಕ್ಷಕರು ವಹಿಸಿಕೊಂಡಿದ್ದಾರೆ. ಪ್ರತಿ ದಿನಕ್ಕೆ 4 ರಿಂದ 5 ಗಂಟೆಗಳ 5 ಸಾರಿ ನಮಗೆ ಕರೆ ಮಾಡಿ ಯಾವ ರೀತಿ ನಡೀತಿದೆ ಮಳಿಗೆನ, ಯಾವ ರೀತಿ ನೀವು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಿದ್ದೀರಾ, ಯಾವ ರೀತಿ ನಮ್ಮ ಮಳಿಗೆಯ ಕಾರ್ಯಚಟುವಟಿಕೆಗಳು ಅನ್ನೋದ್ರ ಬಗ್ಗೆ ಹಂತವಾಗಿ ನಮ್ಮಲ್ಲಿ ಮಾಹಿತಿಗಳನ್ನ ತೆಗೆದುಕೊಂಡು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡ್ತಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲಾ ಕಾರಾಗೃಹ ಮತ್ತು ಮೈಸೂರು ಕಾರಾಗೃಹ ಜಂಟಿಯಾಗಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಇವತ್ತು ನಾವು ಈ ಸ್ಟಾಲ್ನ ಮಾಡಿದ್ದೇವೆ. ಕಾರಾಗೃಹ ಇಲಾಖೆ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಎಲ್ಲ ಪಾರದರ್ಶಕವಾಗಿ ನಡೆಯುತ್ತೆ. ನಾವು ಕಾರ್ಖಾನೆ ವಿಭಾಗದವರು ಆನ್ಲೈನ್ ಟೆಂಡರ್ ಮಾಡಿ ಯಾರು ಕಡಿಮೆ ದರದಲ್ಲಿ ವಸ್ತುವನ್ನು ಸರಬರಾಜು ಮಾಡ್ತೀವಿ ಅಂತ ಹೇಳ್ತಾರೋ ಅಂಥವ್ರಿಗೆ ಈ ಪ್ರಾಜೆಕ್ಟ್ ಮುಖಾಂತರ ಆದೇಶ ಆಗಿರುತ್ತೆ. ವಸ್ತುಗಳನ್ನ ಅವ್ರ ಹತ್ರ ಕಚ್ಚಾ ವಸ್ತುಗಳನ್ನ ನಾವು ತೆಗೆದುಕೊಂಡು ಬಂದಿಗಳಿಗೆ ಕೂಲಿ ಮತ್ತು ಕಚ್ಚಾ ವಸ್ತುಗಳಿಗೆ ಏನು ವೆಚ್ಚ ಆಗಿದೆ ಇವೆರಡನ್ನೂ ಮಾಡಿದ ನಂತರ ಆ ವಸ್ತುವಿಗೆ ಎಷ್ಟು ಖರ್ಚಾಗಿದೆ ಅನ್ನೋದು ಗೊತ್ತಾಗುತ್ತೆ. ಖರ್ಚಾಗಿರೋದ್ರಲ್ಲಿ KTTP ನಿಯಮ ಏನಿದೆ, ಸರ್ಕಾರದ ನಿಯಮ ಏನಿದೆ ಅದರಂತೆ ಕನಿಷ್ಠ 15% ಏನು ಹೇಳಿದ್ದಾರೆ ಆ 15% ಅಷ್ಟೇ ನಾವು ಮಾಡಿಕೊಂಡು ಯಾವುದೇ ಲಾಭದ ಉದ್ದೇಶ ಇಲ್ಲ. ನಾವು ವಸ್ತುಗಳನ್ನ ಮಾರಾಟ ಮಾಡ್ತಿರೋದು ಯಾವುದೇ ಲಾಭದ ಉದ್ದೇಶ ಅಲ್ಲ. ನಮ್ಮ ಇಲಾಖೆ ಬಗ್ಗೆ, ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ, ನಮ್ಮ ಉತ್ಪನ್ನಗಳು ಸಾರ್ವಜನಿಕರು ಬಳಸುವಂಥ ಸಂದರ್ಭದಲ್ಲಿ ಇಲಾಖೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು. ಬಳಸುವಂಥ ಪ್ರತಿಯೊಂದು ಹಂತದಲ್ಲೂ ಕಾರಾಗೃಹ ಇಲಾಖೆ ಸಿಬ್ಬಂದಿಗಳು ಮನಪರಿವರ್ತನೆ ಮಾಡ್ತಿದ್ದಾರೆ. ಕಾರಾಗೃಹದಿಂದ ಬರುವಂತಹ ಬಂದಿಗಳು ಮನಪರಿವರ್ತನೆ ಆಗಿ ಬಂದಿರ್ತಾರೆ ಅಂತ ಅರಿವು ಮೂಡುವಂಥದ್ದು ನಮ್ಮ ಏಕಮೇವ ಉದ್ದೇಶವಾಗಿದೆ. ಯಾವುದೇ ಲಾಭದ ಉದ್ದೇಶ ಇರೋದಿಲ್ಲ. ಆದರೆ ಸರ್ಕಾರದ ನಿಯಮಾವಳಿಗಳು ಏನು ಹೇಳ್ತವೆ ಕನಿಷ್ಠ ಲಾಭವನ್ನು ಇಟ್ಕೊಂಡು ನಾವು ಮಾಡ್ತೀವಿ. ಇದು ವಸ್ತುಗಳು ತುಂಬ ಮೌಲ್ಯಯುತವಾಗಿರುತ್ತದೆ. ಸ್ವಲ್ಪ ನೀವು ಬೇರೆ ಕಂಪನಿಗಳಿಗೆ, ಬೇರೆ ವಸ್ತುಗಳಿಗೆ ಹೋಲಿಸ್ಕೊಂಡಾಗ ಸ್ವಲ್ಪ ನಿಮಗೆ ದರ ಹೆಚ್ಚು ಅಂತ ಅನ್ನಿಸ್ಬೋದು. ಆದರೆ ನಮ್ಮ ವಸ್ತುವಿನಲ್ಲಿ ಪ್ಯೂರಿಟಿ ಇರುತ್ತೆ ಮತ್ತು ಬಾಳಿಕೆ ತುಂಬ ವರ್ಷಗಳು ಬರ್ತವೆ. ಒಂದು ಸರಿ ತೆಗೆದುಕೊಂಡು ಬಳಸ್ತಾ ಹೋಗುತ್ತೆ. ನಿಮ್ಮ ಆ ವಸ್ತುವಿನ
ಏನು ಇದೆ ಮೌಲ್ಯ ಏನಿದೆ ಗೊತ್ತಾಗುತ್ತೆ. ಉದಾಹರಣೆ ಈ ಮ್ಯಾಟ್ ಇದೆ, ಇದು ತುಂಬ ಅದ್ಭುತವಾಗಿ ಎಲ್ಲ ಮ್ಯಾನುವಲ್ನಿಂದ ಮಾಡಿರುವಂಥದ್ದು. ಇತ್ತೀಚೆಗೆ ಮಿಷಿನಲ್ಲಿ ಮಾಡಿ ಕಳಪೆ ದರ್ಜೆ ವಸ್ತುಗಳು ಮತ್ತು ಮಿಕ್ಸ್ಡ್ ಐಟಮ್ನ ಮಾಡಿ ಕಡಿಮೆ ರೇಟ್ಗೆ ನೀವು ಕೊಡ್ತಿರ್ಬೋದು. ಆದರೆ ಏನು ಸರ್ಕಾರದ ವಸ್ತು ಇದೆ ಇದು ಪ್ಯೂರಿಟಿ ಇರುತ್ತೆ ಮತ್ತು ಬಾಳಿಕೆ ದಶಕಗಳ ಕಾಲ ನಿಮಗೆ ಬಾಳಿಕೆ ಬರುತ್ತೆ. ಆದ್ದರಿಂದ ಸ್ವಲ್ಪ ಕಚ್ಚಾ ವಸ್ತುಗಳು ಮತ್ತು ಹಂದಿಗಳ ಕೂಲಿನ ಸೇರಿಸಿ 15% ಅಷ್ಟೇ ನಾವು ಮಾಡಿ ಲಾಭನ ಇಟ್ಕೊಂಡಿರ್ತೀವಿ. ಇದು ಸರ್ಕಾರ ನಿಗದಿಪಡಿಸಿದಂಥ ದರ ಇರುತ್ತದೆ. ನಾವು ಮೈಸೂರು ದಸರಾದಲ್ಲಿ ಕಳೆದ 3 ತಿಂಗಳಿಂದ ನಾವು ಅಲ್ಲಿ ಮಾಡ್ತಾ ಬಂದಿದ್ದೇವೆ. ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಾಡಿರಲಿಲ್ಲ. ಈ ವರ್ಷ ಇಲ್ಲಿ ಮಾಡಿದ್ದೇವೆ. ನಮಗೆ ತುಂಬ ಸಕಾರಾತ್ಮಕವಾದ ಏನಿದೆ ಸ್ಪಂದನೆ ಜನರಿಂದ ಬಂದಿದೆ. ತುಂಬ ಖುಷಿಯಾಗಿದೆ. ನಾವು ಮಾಡಿರುವಂಥ ಕಾರ್ಯಕ್ಕೆ ಫಲಕ್ಕೆ ಕೂಡ ಉತ್ತಮವಾದ ಒಂದು ಏನಿದೆ ಫಲಿತಾಂಶ ಸಿಕ್ಕಿದೆ ಅನ್ನುವಂಥ ಖುಷಿ ನಮಗೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.